ಕೋಟಕ್ ಮಹಿಂದ್ರಾ ಬ್ಯಾಂಕ್ ವ್ಯಕ್ತಿಯೊಬ್ಬರ ವಿರುದ್ಧ 25ರ ನವೆಂಬರ್ ತಿಂಗಳಲ್ಲಿ ಚೆಕ್ ಬೌನ್ಸ್ ದೂರು ದಾಖಲಿಸಿತು. ಪ್ರಕರಣ ಪರಿಗಣಿಸಿದ ನ್ಯಾಯಾಲಯ ಪ್ರಮಾಣಿತ ಹೇಳಿಕೆಗೆ ಜನವರಿ 19, 2010ಕ್ಕೆ ದಿನಾಂಕ ನಿಗದಿ ಮಾಡಿತು. ಸಿಆರ್ಪಿಸಿ ಕಾಯ್ದೆ ಪ್ರಕಾರ ಪ್ರಮಾಣಿತ ಹೇಳಿಕೆ ನಂತರವಷ್ಟೇ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಬೇಕು, ಆಮೇಲೆ ಸಮನ್ಸ್ ಜಾರಿಯಾಗಬೇಕು. ಆದರೆ ಇಲ್ಲಾಗಿದ್ದೆ ಉಲ್ಟಾ. ಪ್ರಮಾಣಿತ ಹೇಳಿಕೆ ಜನವರಿ 19ಕ್ಕೆ ದಾಖಲಾದರೂ ಅದಕ್ಕೆ ಮೊದಲೇ ಅಂದ್ರೆ 2009ರ ಡಿಸೆಂಬರ್ನಲ್ಲೇ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿಬಿಟ್ಟಿದೆ. ಪ್ರಮಾಣಿತ ಹೇಳಿಕೆಗೂ ಮೊದಲೇ ಸಮನ್ಸ್ ಕೂಡ ಜಾರಿಯಾಗಿಬಿಟ್ಟಿದೆ. ಚೆಕ್ ನೀಡಿದವರ ಹಾಜರಿಗೆ ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ. ಇದು ಕಾನೂನು ಬಾಹಿರ ಕ್ರಮ. ಕೋರ್ಟ್ನ ಕೆಲ ಸಿಬ್ಬಂದಿಯ ಕೈಚಳಕದಿಂದ ಇಂತಹ ಸಾವಿರಾರು ಘಟನೆಗಳು ಮೇಯೋ ಹಾಲ್ನ ಕೋರ್ಟ್ ಹಾಲ್ 14ರಲ್ಲಿ ನಡೆದಿದೆ. ಅಷ್ಟೇ ಅಲ್ಲ, ಮೇಯೋ ಹಾಲ್ನಲ್ಲಿ ಎಷ್ಟೋ ಪ್ರಕರಣಗಳ ಫೈಲ್ಗಳು ಮಾಯವಾಗಿಬಿಟ್ಟಿವೆ. ನಿಗದಿತ ದಿನಾಂಕದಂದು ಕೇಸ್ ವಿಚಾರಣೆಗೆ ಅಂತ ಹೋದ್ರೆ ಆ ದಿನ ಫೈಲ್ಗಳೇ ಬಂದಿರೋದಿಲ್ಲ. ಇಂತಹ ಅನಾಹುತಗಳಿಗೆ ಕೋರ್ಟ್ ಸಿಬ್ಬಂದಿ ಹಾಗೂ ಬ್ಯಾಂಕ್ ಅಧಿಕಾರಿಗಳ ಕೈವಾಡ ಇದೆ ಅನ್ನೋ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಕೇಸಲ್ಲಿ 2009ನಲ್ಲಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ. 19/1/2010ಗೆ ಅಕಸ್ಮಾತ್ ಫೋನ್ ಸ್ಟೇಟ್ಮೆಂಟ್ ಆಗಿದೆ. 2009ನಲ್ಲಿ ಡಿಸೆಂಬರ್ ಅಲ್ಲಿ ಹೆಂಗೆ ಕ್ರಿಮಿನಲ್ ಕೇಸ್ ಆಗುತ್ತೆ? It shows that there is some manipulation. Naturally, the manipulation staff ಜೊತೆನೆ ಮಾಡಿರಬೇಕು, ಯಾಕಂದ್ರೆ ಇಲ್ಲ ಬರೋದಿಲ್ಲ. But whether the courts are a part to it and all, it is debatable. ನಮ್ಗೆ ಕೇಳಿದ್ರೆ ಮ್ಯಾಜಿಸ್ಟ್ರೇಟ್ ಮೈಟ್ ನಾಟ್ ಬಿ ಮೈಂಡ್, ಬಟ್ ಸ್ಟಾಫ್ ಜೊತೆ ಶಾಮೀಲಾಗಬೇಕು ಬ್ಯಾಂಕ್ ಅವರು ಇದು ಮಾಡ್ತಿರ್ಬೇಕು. ದಿನಕ್ಕೆ ಅವರು 500, 600, 1000 ಕೇಸಸ್ ಒಂದೊಂದು ಕಂಪನಿಯವರು ಫೈಲ್ ಆಗ್ತಿದ್ದಾರೆ. ಯಾವ ತರ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ಲಾಯರ್ಸ್ಗೂ ಗೊತ್ತಾಗೋದಿಲ್ಲ. ಇದೆಲ್ಲ ಅಲ್ಲಿ ಆಫೀಸರ್ಸ್, ಸ್ಟಾಫ್ ಮತ್ತೆ ಬೆಂಚ್ ಕ್ಲರ್ಕ್ಸ್ ಮತ್ತೆ ಈ ಕಾರ್ಪೊರೇಟ್ ಕ್ಲೈಂಟ್ಸ್ ಡೈರೆಕ್ಟ್ ಆಗಿ ಯಾರು ನಮ್ಮ ಕೋರ್ಟ್ ಒಳಗಡೆ ಬರ್ತಾರೋ ಇವ್ರ ಒಳಗಡೆ ಇರುವ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಈ ಕೋರ್ಟ್ ಫೀಸಿಗಳು ಇದ್ರ ಜೊತೆಗೆ ಸೇರ್ಕೊಂಡು ಸಮನ್ಸ್ ಕಳಿಸೋದಿಲ್ಲ, ಡೈರೆಕ್ಟ್ ಆಗಿ ವಾರಂಟ್ ಇಶ್ಯೂ ಮಾಡಿರ್ತಾರೆ. ಅದು ಇರ್ರೆಗ್ಯುಲಾರಿಟೀಸ್ ಇದ್ದೇ ಇರುತ್ತೆ. ಯಾಕಂದ್ರೆ 1 ಲಕ್ಷ ಕೇಸು ಒಂದು ಕೋರ್ಟ್ ನಲ್ಲಿ ಇರಬೇಕು ಅಂತಂದ್ರೆ ಅದನ್ನ ಸಮನ್ಸ್ ಬರೆಯೋದು, ಅದು ಎಲ್ಲಿದೆ, ಯಾವತ್ತ ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನೇ ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಈ ದೃಷ್ಟಿಯಿಂದಲೇ ನಾವು ಸಹ ಇದು ನ್ಯಾಯಾಂಗದಲ್ಲಿ ಒಂದು ಕೋರ್ಟ್ಗೆ ಇಷ್ಟೊಂದು ಹೊರೆ ಕೊಡೋದು ಬೇಡಿ, ಅದನ್ನ ಬೇರೆ ನ್ಯಾಯಾಲಯಕ್ಕೂ ವರ್ಗಾವಣೆ ಮಾಡಿ ಅಂತ ನಾವು ಇವಾಗಲೇ ಹೇಳಿದ್ದೇವೆ. ಅದನ್ನ ಇವಾಗ ಅವರು ಒಪ್ಪಿದರೆ ತಕ್ಷಣದಲ್ಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ನಾವು ಭಾವಿಸ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನೋಡ್ತಿದ್ದೆ ರಮೇಶ್ ಅವರಿಂದ. ರಮೇಶ್, ಏನಿದೆ ಕರ್ಮಕಾಂಡ, ಇದಕ್ಕೆಲ್ಲ ಯಾರು ಹೊಣೆ, ಯಾರೆಲ್ಲ ಶಾಮೀಲಾಗಿದ್ದಾರೆ ಈ ವಿಚಾರದಲ್ಲಿ ಏನ್ ಹೇಳ್ತೀರಾ? ರೆಹಮಾನ್, ಬೆಂಗಳೂರಿನ ಮೇಯೋ ಹಾಲ್ ಕೋರ್ಟ್ನ 14ನೇ ACM ನಲ್ಲಿ ಕಳೆದ 5-6 ತಿಂಗಳಿಂದ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ವಕೀಲರು ಕಕ್ಷಿಗಳು ಕೂಡ ಗೊಂದಲದಲ್ಲಿದ್ದಾರೆ. ಯಾಕಂತಂದ್ರೆ ಯಾವುದೋ ಒಂದು ಕೇಸಲ್ಲಿ ಒಂದು ವಾರೆಂಟ್ ಬರುತ್ತೆ, ಇಮಿಡಿಯೇಟ್ ಸಮನ್ಸ್ ಜಾರಿ ಆಗೋದಿಲ್ಲ, ವಾರೆಂಟ್ ಬಂದ್ಬಿಡುತ್ತೆ. ವಾರೆಂಟ್ ಬಂತು ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋದ್ರೆ ಅಲ್ಲಿ ಕೋರ್ಟ್ ಫೈಲೇ ಇರೋದಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಕೆಲವೊಂದು ಕೇಸನ್ನ ಕಾಲಿಂಗ್ ಡೇಟ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಡೇಟ್ ಅಲ್ಲಿ ಈ ಕೇಸ್ನ ಕರಿತೀವಿ ಅಂತ ಹೇಳಿ. ಬಟ್ ನೆಕ್ಸ್ಟ್ ಡೇಟ್ ಕೋರ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಆ ಕೇಸ್ ನಂಬರ್ ರಿಜಿಸ್ಟರ್ ಆಗಿರೋದಿಲ್ಲ, ಮತ್ತೆ ಕೋರ್ಟ್ ಡೆಲಿವರಿ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಹೀಗಾಗಿ ಅಲ್ಲಿ ಕೇಸ್ ಇದ್ರೂ ಕೂಡ ನಂಬರ್ ಕಾಣಿಸೋದಿಲ್ಲ. ಈ ರೀತಿ ಬಹಳಷ್ಟು ಒಂದು ಅವ್ಯವಸ್ಥೆಯಲ್ಲಿ ನೆನೆ ಮಾಡಿದೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಪ್ರಕರಣ ನಮ್ಮ ಕೈನಲ್ಲಿ ಇರುವಂತಹ ಒಂದು ದಾಖಲೆ ಇರುವಂತದ್ದು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಕೇಸು 26 ಅಂದ್ರೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಅಂದ್ರೆ ಚೆಕ್ ಬೌನ್ಸ್ ಕೇಸಸ್ ಅಲ್ಲಿ ಕೇಸಲ್ಲಿ ಅಂದ್ರೆ ಬಹಳಷ್ಟು ಕೇಸ್ಗಳು ಏನಾಗ್ತಾ ಇದೆ ಅಂತಂದ್ರೆ, ಫಸ್ಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗಿ ಸೋಲ್ ಸ್ಟೇಟ್ಮೆಂಟ್ ಆಗೋದಕ್ಕೆ ಮೊದಲೇ ಸಮನ್ಸ್ ಜಾರಿ ಆಗ್ತಾ ಇದೆ. ಈಗ ಈ ಕೇಸ್ ಏನಾಗಿದೆ ಅಂದ್ರೆ 25/11/2009 ಕೇಸು ಕಾಗ್ನಿಸೆನ್ಸ್ ತಗೊಂಡಿದ್ದಾರೆ. ಕಾಗ್ನಿಸೆನ್ಸ್ ತಗೊಂಡು ಸೋಲ್ ಸ್ಟೇಟ್ಮೆಂಟ್ಗೆ ಅಂತ ಹೇಳಿ 19/1 ಅಂದ್ರೆ ಜನವರಿ 19, 2010 ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ 19/1/2010 ಸೋಲ್ ಸ್ಟೇಟ್ಮೆಂಟ್ ಕೂಡ ಅವರು ಅಂದ್ರೆ ಯಾರು ಬ್ಯಾಂಕ್ ಅಫಿಷಿಯಲ್ ಇರ್ತಾರೆ, ಯಾರು ಕೇಸ್ ಹಾಕಿರ್ತಾರೆ ಅವ್ರಿಗೆ ಸೋಲ್ ಸ್ಟೇಟ್ಮೆಂಟ್ ಕೂಡ ಹೇಳಿದ್ದಾರೆ. ಆದ್ರೆ ಡಿಸೆಂಬರ್ ತಿಂಗಳಲ್ಲೇನೆ ಇಲ್ಲಿ ಸಮನ್ಸ್ ಜಾರಿ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲಾನು ಕೂಡ ಕಾನೂನು ಬಾಹಿರವಾಗಿ ಬಹಳಷ್ಟು ಕೇಸ್ಗಳು ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಈಗ ಒಂದು ಏನು ಆರಂಭಿಕ ಮಾಹಿತಿಗಳು ನಮ್ಗೆ ಲಭ್ಯ ಆಗಿರೋ ಪ್ರಕಾರ ಕೆಲವೊಂದು ಕೋರ್ಟ್ ನ ಸಿಬ್ಬಂದಿಗಳು ಮತ್ತೆ ಕೆಲವು ಬ್ಯಾಂಕ್ ನ ಅಧಿಕಾರಿಗಳು ಮತ್ತೆ ಕೆಲವು ವಕೀಲರು ಇವರೆಲ್ಲರೂ ಸೇರಿ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬ್ಯಾಂಕ್ಗಳಿಗೆ, ಅದರಲ್ಲೂ ಖಾಸಗಿ ಬ್ಯಾಂಕ್ಗಳಿಗೆ ಅನುಕೂಲ ಮಾಡ್ಕೊಳ್ಳುವಂತ ದೃಷ್ಟಿಯಿಂದ ಈ ರೀತಿಯ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು ಕಂಡು ಬಂದಿದೆ. ಈ ಬಗ್ಗೆ ನಾವು ರಿಜಿಸ್ಟ್ರಾರ್ ಯಾರು ಇದಕ್ಕೆಲ್ಲ ಉಸ್ತುವಾರಿ ಇರ್ತಾರೆ, ರಿಜಿಸ್ಟ್ರಾರ್, ಅವ್ರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಆಗ ಅವ್ರು ಹೇಳಿದ್ದೇನಂತಂದ್ರೆ, ಅಲ್ಲಿ ನ್ಯಾಯಾಧೀಶರ ತಪ್ಪು ಇದರಲ್ಲಿ ಯಾವುದೂ ಇಲ್ಲ. ಅವ್ರು ನ್ಯಾಯಾಧೀಶರು ಈ ಎಲ್ಲ ಪ್ರಕರಣವನ್ನ ಬೆಳಕಿಗೆ ತಂದಿದ್ದಾರೆ. ಅವರೇ ಈಗ ನಮಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಈಗಾಗಲೇ 3 ಜನ ಸಿಬ್ಬಂದಿಗಳನ್ನ ನಾವು ಅಮಾನತು ಮಾಡಿದ್ದೀವಿ. ಮತ್ತೆ ಇನ್ವೆಸ್ಟಿಗೇಷನ್ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಇದರಲ್ಲಿ ಏನಾಗಿದೆ ಅಂದ್ರೆ, ಏನು ಆರ್ಡರ್ ಶೀಟ್, ಯಾವುದೋ ಒಂದು ಕೋರ್ಟ್ ನಲ್ಲಿ ಆರ್ಡರ್ ಶೀಟ್ ನಮೂದು ಮಾಡೋದು ನ್ಯಾಯಾಧೀಶರು. ಮತ್ತೆ ಇಲ್ಲೇನಾಗಿದೆ, ಎಲ್ಲ ಸೈಕ್ ಆಫ್ ಸ್ಟೈಲ್ ಅಂದ್ರೆ ನ್ಯಾಯಾಧೀಶರು ತಮ್ಮ ಹಸ್ತಾಕ್ಷರಗಳಿಂದ ಬರೀಬೇಕಾಗುತ್ತೆ ಆರ್ಡರ್ ಶೀಟ್ ಅಲ್ಲಿ ಏನಾಗಿದೆ ಏನು ಅಂತದನ್ನ. ಅದು ಈ ಕೇಸ್ ಏನಾಗ್ತಾ ಇದೆ ಅಂದ್ರೆ, ಎಲ್ಲರೂ ಕೂಡ ಸೈಕ್ ಆಫ್ ಸ್ಟೈಲ್ ಅಂದ್ರೆ ಬ್ಯಾಂಕ್ ಅಫಿಷಿಯಲ್ಸ್ ಅವರೇ ಒಂದು ಮುದ್ರಿತ ಪ್ರತಿಯಲ್ಲಿ ಈ ರೀತಿ ಅವರೇ ಎಲ್ಲ ಪ್ರಿಂಟ್ ಮಾಡಿಕೊಂಡು ಕೇವಲ ರುಜುಮಾನ ತಗೊಳ್ತಿದ್ದಾರೆ. ಮತ್ತೆ ಕೋರ್ಟ್ ಆಫ್
ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿ ಅಂದ್ರೆ ಯಾವ ಸ್ಟೇಜ್ ಅಂದ್ರೆ ಯಾವಾಗ ಯಾವ್ದು ನಡೀಬೇಕೋ ಅದಕ್ಕಿಂತ ಮೊದಲೇ ಅಂದ್ರೆ ಯಾವುದೇ ಒಬ್ಬ ಕಕ್ಷಿದಾರನಿಗೆ ಮೊದಲು ಸಮನ್ಸ್ ಇಶ್ಯೂ ಮಾಡಬೇಕು. ಇನ್ಮೇಲೆ ಈ ರೀತಿ ಆರೋಪ ಇದೆ, ಬಂದು ಉತ್ತರ ಹೇಳಿ ಅಂತ ಹೇಳಿ ಒಂದು ಸಮನ್ಸ್ ಇಶ್ಯೂ ಮಾಡಬೇಕು. ಆತ ಬಡದೇ ಇದ್ದಾಗ ವಾರೆಂಟ್ ಇಶ್ಯೂ ಮಾಡಬೇಕಾದ್ರೆ ಈ ಕೇಸ್ ಏನಾಗ್ತಾ ಇದೆ ಅಂದ್ರೆ ಮೊದಲನೇ ವಾರೆಂಟ್ ಅಂದ್ರೆ ಬ್ಯಾಂಕ್ ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿ ಮೊದಲೇ ವಾರೆಂಟ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಾಗ ಅವ್ರ ಬೈದಿಂದ ಅವರು ಸೆಟ್ಲ್ ಮಾಡ್ತಾರೆ ದುಡ್ಡು ಅನ್ನೋ ಒಂದು ಕಾರಣದಿಂದ ಈ ರೀತಿಯ ಒಂದು ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ರಹಮಾನ್, ಧನ್ಯವಾದ ರಮೇಶ್. ಈಗ ಈ ಬಗ್ಗೆ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ಸತ್ಯನಾರಾಯಣ ಚೌಲ್ಕೆ ಅವರು ನಮ್ಮ ಜೊತೆ ಇದ್ದಾರೆ. ಸತ್ಯನಾರಾಯಣ ಅವರೇ, ಈ ಮೇಯೋ ಹಾಲ್ ಕೋರ್ಟ್ ನಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗೆ ಬರ್ತಾ ಇದೆಯಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನ್ ಹೇಳ್ತೀರಾ? ಈ ನಡುವೆ ಈ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಈ ಬೇರೆ ಆರೋಪಿಗಳನ್ನ ಅವ್ರು ಯಾರ್ಯಾರು ಡಿಫಾಲ್ಟರ್ಸ್ ಇರ್ತಾರೆ, ಬಾಂಬೆ ಅವರಾಗ್ಲಿ, ಕಲ್ಕತ್ತಾ ಆಗ್ಲಿ, ಡೆಲ್ಲಿ ಆಗ್ಲಿ, ಬೆಂಗಳೂರು ಅಂತ ಜಾಗದಲ್ಲಿ ಕೇಸ್ ಹಾಕೋದು. ಮತ್ತೆ ಬೆಂಗಳೂರಲ್ಲಿ ಯಾರ್ಯಾರು ಲೋನ್ ತಗೊಂಡಿರ್ತಾರೆ ಅವ್ರಿಗೆ ಡೆಲ್ಲಿ ಆಗ್ಲಿ, ಬಾಂಬೆ ಆಗ್ಲಿ, ಏನಂದ್ರೆ ತೊಂದರೆ ಮಾಡಿ ಏನಂದ್ರೆ ಅಟ್ಲೀಸ್ಟ್ ಬಂದಷ್ಟು ದುಡ್ಡು ಕಟ್ಲಿ ಅಂತ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರೋದು. ಅಲ್ಲ ಚೌಲ್ಕೆ ಅವರೇ, ಈಗ ಇದು ಬ್ಯಾಂಕ್ ವಿಚಾರ ಆಯ್ತು, ಒಂದು ಕೇಸಿಗೆ ಸಂಬಂಧಪಟ್ಟಂತೆ. ಆದ್ರೆ ಕೆಲವೊಂದ್ಸರಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದು ಫೈಲ್ಗಳೇ ಮಾಯ ಆಗ್ಬಿಟ್ಟಿವೆ, ಕೆಲವೊಮ್ಮೆ ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಬಂದ್ರೆ ಅಲ್ಲಿ ಫೈಲೇ ಕಾಣಿಸೋದಿಲ್ಲ. ಸೊ ಈ ರೀತಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಮೇಯೋ ಹಾಲ್ ಅಲ್ಲಿ ಅಂತ ಬರ್ತಾ ಇದೆಯಲ್ಲ ಮಾಹಿತಿ, ಆರೋಪ ಇದೆಯಲ್ಲ, ಇದಕ್ಕೇನ್ ಹೇಳ್ತೀರಾ? ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಎನಿವೆ, ಧನ್ಯವಾದ ಚೌಲ್ಕೆ ಅವರೇ, ತಾವು ನಮ್ಮ ಜೊತೆ ಮಾತನಾಡಿದ್ರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಜೆಡಿಎಸ್ ಮತ್ತು ಎಡಪಕ್ಷಗಳಿಂದ ರಾಜ್ಯಪಾಲರಿಗೆ ಮನವಿ